ಇರಲಿಲ್ಲ ಕಣ್ರಿ. ಹೌದಾ, ನನ್ನ ಪ್ರೀತಿ ಹೆಂಡತಿ ಮುಗಿಸ್ಕೊಂಡು ಮಕ್ಕೊಂಡಿದ್ಲಲ್ಲ, ಮತ್ತು ನಾನು ಹೆಂಗೆ ನೋಡ್ಕೊಂಡಿರೋಕ್ಕಾಗುತ್ತೆ? ಅದಕ್ಕೆ ಇವತ್ತು ನನ್ನ ಕೈಯಾರೆ ನಾನೇ ಅಡುಗೆ ಮಾಡಿದೆ. ಯಾವಾಗಲಂಗೆ ನಮ್ಮಮ್ಮ ಊರಿಗೆ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ನಾನೇ ಅಡುಗೆ ಮಾಡ್ಕೊಂಡು ತಿಂದ್ಬಿಡ್ತೀನಿ. ನನಗೆ ಬೇರೆಯವ್ರ ಮನೆಗೂ ಕರೀತಾರೆ, ಆದರೆ ಹೋಗೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಅಡುಗೆ ಮಾಡೋದನ್ನ ಮೊದಲಿಂದನೂ ಕಲ್ತಿದ್ದೆ. ಹೌದೇನೋ, ಯಾವಾಗಲೂ ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋದಾ? ಹಾಂ ಹಾಂ, ಹಂಗಾರೆ ನನಗೂ ತುಂಬ ಅನುಕೂಲ ಆಗುತ್ತೆ ಬಿಡು. ಎಷ್ಟೊತ್ತು ನಿಂತ್ಕೊಂಡು ಮಾತಾಡ್ತೀರಾ? ಬರ್ರಿ ಕೂತ್ಕೊಳ್ರಿ. ಇರಲಿ ಬಿಡೆ ಶಶಿ, ಕುಂತು ನನಗೂ ಸಾಕಾಗೈತೆ. ನನಗೆ ಸ್ವಲ್ಪ ಹೊರಗಡೆ ಬೇರೆ ಕೆಲಸ ಇತ್ತು, ಹೋಗ್ಬೇಕು ಅರ್ಜೆಂಟು. ಅಂಥ ಕೆಲಸ ಏನೈತ್ರಿ? ಈಗಿನ ಊಟ ಮಾಡಿರೋ ಸ್ವಲ್ಪ ಹೊತ್ತು ಕೂತ್ಕೊಳ್ರಿ ಅಂದರೆ ಹೆಂಗೆ ಮಾಡ್ತೀರಲ್ಲ ನೀವು? ನಿಮ್ಮಂಥ ಗಂಡನ ಪಡೆದ ನಾನೇ ಅದೃಷ್ಟವಂತೆ ಕಣ್ರಿ. ಹೌದಮ್ಮ, ಹೌದು. ನಿನ್ನಂಥ ಹೆಂಡ್ತಿ ಸಿಗೋದು ಅಲ್ಲಲ್ಲ ಸಿಕ್ಕಿರೋದು ನನ್ನ ಅದೃಷ್ಟ. ಈಗ ಅದೇ ಅದೃಷ್ಟ ನನ್ನ ಮೇಲೆ ಬಿದ್ದು ಒದಾಡ್ತೈತೆ ಕಣಮ್ಮ ಶಶಿ. ಹೌದಲ್ವೇನ್ರಿ, ನಾನು ಎಷ್ಟು ಅದೃಷ್ಟವಂತೆ ಅಲ್ಲ. ಆ ನೆರಳು ಅಂದರೆ ನನ್ನ ನೆರಳು ನಿಮ್ಮ ಮೇಲೆ ಬಿದ್ದತ್ತೆ. ಅದಕ್ಕೆ ನಿಮ್ಗೆ ಅದೃಷ್ಟ ಕೋಚ್ಕೊಂಡು ನಿಮ್ಮನ್ನು ಹುಡುಕೊಂಡ್ ಬರ್ತೈತೆ ಅಲ್ವೇನ್ರಿ? ಹೌದಮ್ಮ ಶಶಿಕಲಾ, ಕೋಚ್ಕೊಂಡು ನನ್ನನ್ನೇ ಹುಡ್ಕೊಂಡು ಬಂದತ್ತೆ. ಸರಿ, ನಾನಿನ್ನು ಹೋಗಬಹುದೇ? ತಮ್ಮ ಅಪ್ಪಣೆ ಕೊಟ್ಟರೆ ನಾವು ಮುಂದಿನ ಕೆಲಸಕ್ಕೆ ಹೋಗುತ್ತೇವೆ, ಆಗಬಹುದೇ? ಜನ ಯಾರು ಬಂದರೂ ಜಾಸ್ತಿ ಮಾತನಾಡಬೇಡ ಶಶಿಯವರೇ, ಯಾಕೆಂದರೆ ನಮ್ಮ ಊರಿನ ಜನರು ತುಂಬ ಅತಿ ಬುದ್ಧಿವಂತರಿದ್ದಾರೆ. ಅವರ ಮಾತುಗಳನ್ನು ಕೇಳಿ ನಿಮ್ಮ ತಲೆಯಲ್ಲಿ ಹುಳಗಳು ಹೆಗ್ಗಣಗಳು ಓಡಾಡುತ್ತವೆ. ಹಾಗಾಗಿ ನೀವು ಜನರನ್ನು ಹಚ್ಚಿಕೊಳ್ಳಬೇಡಿ. ನಾನು ಹೋಗಿ ಬರಬಹುದೇ? ಆಗಬಹುದು, ಹೋಗಿ ಬನ್ನಿ. ಯಪ್ಪ, ಒಳ ಕೂತು ಸಾಕಾಗೋಗ್ಬಿಡ್ತಪ್ಪ. ಇಲ್ಲಿ ಮುಂದೆ ಬಂದು ಕೂತ್ಕೊಂಡ್ರು ಜನ ಒಬ್ಬರು ಇಲ್ಲಲ್ಲಪ್ಪ. ಇಲ್ಲ ಅಕ್ಕಪಕ್ಕದವ್ರು ಬೇರೆ ನನಗೆ ಪರಿಚಯ ಇಲ್ಲ, ಯಾರು ನನಗೆ ಫ್ರೆಂಡ್ಗಳು ಇಲ್ಲ. ಏನು ಮಾಡೋದು? ಯಾಕಕ್ಕಣ ನಮ್ಮ ಚಂದ್ರನ ಹೆಂಡ್ತಿ ಭಾಳ ಶೇರ್ಕೆಂದ್ರೆ ಬರ್ತದಲ್ಲ ಅಂತದ್ದು ಇವತ್ತು ಬೈಲಿಗೆ ಬಂದುಬಿಟ್ಟಿದ್ದಾಳೆ. ತಡಿ ಹೋಗಿ ಮಾತಾಡಿಸ್ತೀನಿ. ಏನಮ್ಮ ಶಶಿ, ಅಪರೂಪಕ್ಕೆ ಹೊರ ಕೂತ್ಕೊಂಡ್ಬಿಟ್ಟಿದೀಯಾ? ಹೆಂಗೈತೆ ಹೊಸ ಜೀವನ, ಹೊಸ ಊರು ಎಲ್ಲ ನಿನ್ಗೆ ಅನುಕೂಲವಾಗೈತಾ ಅಥವಾ ಏನಾನ ತೊಂದರೆ ಅನಿಸ್ತೈತೇನಮ್ಮ? ಅಕ್ಕ, ನೀವಾ? ಅದೇ ಅವತ್ತು ಮೊನ್ನೆ ಪರಿಚಯ ಮಾಡ್ಕೊಂಡಿದ್ರಲ್ಲ, ಬೇಬಕ್ಕ ಅಂತಲ್ಲ ನಿಮ್ಮ ಹೆಸರು? ಬರ್ರಿ ಕೂತ್ಕೊಳ್ರಿ. ನನ್ನ ಹೆಸರು ನೆನ್ಪಿಟ್ಕೊಂಡಿಯಾವ? ಹಂಗಾದ್ರೆ ಪರವಾಗಿಲ್ಲ ಬಿಡು. ಹಂಗಾರೆ ನೀನು ನಮ್ಮೂರಳೆ ಆದೆ, ನಾನು ನೀನು ದೋಸ್ತಿಯಾಗಿರೋಣ ಕಣವ. ನಮ್ಮೂರಾಗೆ ಜನ ಸ್ವಲ್ಪ ಸುಮಾರದರ ಇದ್ದಾರೆ. ನಾನು ಮಾತ್ರ ನೋಡುವ ಭಾರಿ ಒಳ್ಳೆಳು. ಗೊತ್ತಾ? ಏನು ಮಾಡಿದ್ದೆ ಉಣ್ಣಕ್ಕೆ? ಅದಕ್ಕ ನಾನು ಹೇಳಿದ್ನಲ್ಲ, ನಿಮ್ಮ ಹೆಸರು ಬೇಬಿ ಅಂತಲ್ಲ. ಬರ್ರಿ ಕೂತ್ಕೊಳ್ರಿ. ಶಶಿ, ಆಗ್ಲೇ ಹೇಳ್ದಲ್ಲವ, ನಾನೇ ಬೇಬಿ ಅಂತ. ಅಲ್ಲ, ಆಗ್ಲೇ ಹೇಳಿದ್ದೆ, ಇನ್ನೊಂದ್ಸರಿ ಹೇಳ್ತೀಯಲ್ಲ ಶಶಿ? ಅದಕ್ಕ ನಿಮ್ಮ ಹೆಸರು ಬೇಬಿ ಅಂತ ಅಲ್ವೇ? ಗೊತ್ತು, ಕುತ್ಕೊ ಬರ್ರಿ. ಅಲ್ಲ, ನಾನು ಆಗ್ಲಿಂದ ಕೇಳಕತ್ತೀನಿ, ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಂಗಿಲ್ಲ ಇವಳು. ಹೇಳಿದ್ದೇ ಹೇಳ್ತಾಳೆ, ನೀನು ಬೇಬಿ ಅಲ್ಲ ಬಾ ಕುತ್ಕ, ನೀನು ಬೇಬಿ ಅಲ್ಲ ಬಾ ಕುತ್ಕ ಅಂತ. ಅದು ಬಿಟ್ಟರೆ ಬೇರೆ ಯಾವುದು ಹೇಳಂಗಿಲ್ಲಪ್ಪ. ಅವಳಿಗೆ ಏನು ಇವಳು ತಲೆ ಸರಿಯತ್ತಿಲ್ಲ ಇವಳಿಗೆ. ಅಕ್ಕ, ಯಾಕೆ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ? ಬರ್ರಿ ಕುತ್ಕೊ ಬರ್ರಿ. ಅಲ್ಲ, ಕುತ್ಕೊಳ್ಳೋದಿರ್ಲವ, ನಿನ್ನ ಗಂಡ ಎಲ್ಲೋದ ಚಂದ್ರು? ಅಕ್ಕ, ಇಲ್ಲ ಕಣಕ್ಕ, ಬೆಳಗ್ಗೆ ತಿಂಡಿ ಏನು ಮಾಡಿಲ್ಲ. ಅನ್ನ ಸಾರು ನಮ್ಮ ಮನೆಯವರೇ ಮಾಡಿಟ್ಟೋಗಿದ್ದಾರೆ ಕಣಕ್ಕ. ನಮ್ಮ ಅತ್ತೆ ನಮ್ಮ ಮಾವ ಊರಿಗೆ ಹೋದವರು ಬಂದೇ ಇಲ್ಲ ಕಣಕ್ಕ. ಅವರು ಪಾಪ ಹೊಸ್ದಾಗಿ ಮದುವೆ ಆಗಿದ್ದಾರೆ. ಇರಲಿ, ನನ್ನ ಮಗ ಸೊಸೆ ಚೆನ್ನಾಗಂತೇಳಿ ಇಬ್ಬರನ್ನೇ ಬಿಟ್ಟೋಗಿದ್ದಾರೆ ಕಣಕ್ಕ. ಹುಡುಗಿಗೆ ತಲೆ ಸರಿ ಐತಿಲ್ಲಪ್ಪ, ಯಾಕೆ ಭಯ ಆದಂಗೆ ಆಕತ್ತೆ. ಹೋಗಂತಿಗೆಪ್ಪ, ಫಸ್ಟ್ ಹೋಗೋಣ. ಬೇಬಕ್ಕ ಅಲ್ಲ, ಏನು ಮಾತಾಡಲಿಲ್ಲಪ್ಪ ಅಕ್ಕ. ಬರ್ರಿ ಕೂತ್ಕೊಳ್ರಿ ಅಂದ್ರೆ ಹಂಗೆ ಹೋಗ್ಬಿಟ್ಲಲ್ಲ ಯಾಕ? ಯಾಕಪ್ಪ, ಹೋಗ್ಲಿ ಬಿಡತ್ಲ.